ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಸಾಧನೆಗಳು: ಅನ್ನಭಾಗ್ಯ ಯೋಜನೆ, ಬಡ ಕುಟುಂಬಗಳಿಗೆ ಉಚಿತ ಅಕ್ಕಿ ವಿತರಣೆ ಮಾಡಿದ್ದು. ಬೆಂಗಳೂರು ನಮ್ಮ ಮೆಟ್ರೋ ರೈಲು ಯೋಜನೆಯ ಮೊದಲ ಹಂತವನ್ನು ಪೂರ್ಣಗೊಳಿಸಿ ಚಾಲನೆ ನೀಡಿದ್ದು. ಇಂದಿರಾ ಕ್ಯಾಂಟೀನ್, ನಗರ ಪ್ರದೇಶದ ಬಡವರಿಗೆ ಮತ್ತು ಕಾರ್ಮಿಕರಿಗೆ ಕಡಿಮೆ ದರದಲ್ಲಿ ಊಟದ ವ್ಯವಸ್ಥೆ. ಶಕ್ತಿ ಯೋಜನೆ, ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಸೌಲಭ್ಯ. ಐಟಿ-ಬಿಟಿ ಅಭಿವೃದ್ಧಿ, ಬೆಂಗಳೂರನ್ನು ವಿಶ್ವದ ತಂತ್ರಜ್ಞಾನ ಭೂಪಟದಲ್ಲಿ ಭದ್ರವಾಗಿ ನೆಲೆಯೂರಿಸಲು ಹೆಚ್ಚಿನ ಪ್ರೋತ್ಸಾಹ. ಬಿಜೆಪಿ ಸರ್ಕಾರದ ಪ್ರಮುಖ ಸಾಧನೆಗಳು: ಬೆಂಗಳೂರು-ಮೈಸೂರು ಎಕ್ಸ್‌ಪ್ರೆಸ್ ವೇ, 10 ಪಥದ ಅತ್ಯಾಧುನಿಕ ಹೆದ್ದಾರಿ ನಿರ್ಮಾಣ ಮಾಡಿ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡಿದ್ದು. ರೈತ ವಿದ್ಯಾನಿಧಿ, ರೈತರ ಮಕ್ಕಳಿಗೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ನೇರ ಸ್ಕಾಲರ್‌ಶಿಪ್ ಯೋಜನೆ. ನೂತನ ವಿಮಾನ ನಿಲ್ದಾಣಗಳು, ಶಿವಮೊಗ್ಗ ಮತ್ತು ಕಲಬುರಗಿಯಲ್ಲಿ ಹೊಸ ವಿಮಾನ ನಿಲ್ದಾಣಗಳ ನಿರ್ಮಾಣ. ಕೈಗಾರಿಕಾ ಹೂಡಿಕೆ, ಇನ್ವೆಸ್ಟ್ ಕರ್ನಾಟಕ ಮೂಲಕ ಲಕ್ಷಾಂತರ ಕೋಟಿ ರೂಪಾಯಿಗಳ ವಿದೇಶಿ ಹೂಡಿಕೆಯನ್ನು ರಾಜ್ಯಕ್ಕೆ ತಂದಿದ್ದು. ಜಲ ಜೀವನ್ ಮಿಷನ್, ಕೇಂದ್ರದ ಸಹಯೋಗದೊಂದಿಗೆ ಹಳ್ಳಿಗಳ ಪ್ರತಿ ಮನೆಗೆ ನಳದ ಮೂಲಕ ಕುಡಿಯುವ ನೀರು ಪೂರೈಕೆ. ಕಾಂಗ್ರೆಸ್ ಇವರ ಆಡಳಿತದಲ್ಲಿ ಜನಕಲ್ಯಾಣ ಮತ್ತು ಬಡವರ ಕೈಗೆ ನೇರವಾಗಿ ಹಣ ಅಥವಾ ಸೌಲಭ್ಯ ತಲುಪಿಸುವ ಯೋಜನೆಗಳಿಗೆ ಸೋಷಿಯಲ್ ವೆಲ್ಫೇರ್ ಹೆಚ್ಚು ಒತ್ತು ನೀಡಲಾಗಿದೆ. ಬಿಜೆಪಿ ಇವರ ಆಡಳಿತದಲ್ಲಿ ಮೂಲಸೌಕರ್ಯ ಅಂದರೆ ರಸ್ತೆ, ರೈಲ್ವೆ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಇಂಡಸ್ಟ್ರಿ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಎರಡೂ ಪಕ್ಷಗಳ ಆಡಳಿತದಲ್ಲಿ ನಿಮಗೆ ಕಂಡ ಪ್ರಮುಖ ವ್ಯತ್ಯಾಸಗಳೇನು? ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.